ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರತಕ್ಕಂಥ ಮಿತ್ರರೇ, ಇವತ್ತು ನಾನು ಕನ್ನಡದೊಂದಿಗೆ ಇಂಗ್ಲಿಷ್ ಕಲಿಯಿರಿ ಸಂಚಿಕೆ 4 ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅಂಕೆ ಕನ್ನಡ ಶಬ್ದ, ಅರ್ಥ ಹತೋಟಿ, ಸಂಖ್ಯೆ, ಅಧೀನತೆ, ಆಜ್ಞೆ, ವಶ. ಇಂಗ್ಲಿಷ್ನಲ್ಲಿ ನೌನ್, ಕಂಟ್ರೋಲ್, ಫಿಗರ್, ಚೆಕ್, ಟ್ರಸ್ಟ್, ಬಿಲೀಫ್. ಅಂಕೋಲೆ ನಾಮಪದ, ಕುದುರೆಯ ಮೇಲೆ ಕುಳಿತವ, ಪಾದವನ್ನಿಟ್ಟುಕೊಳ್ಳುವ ರಿಕಾಬು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಒಂದು ಊರು, ಅದು ಕಾರವಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ನೌನ್, ಹಾರ್ಸ್ ರೈಡರ್, ಸ್ಟಿರಪ್. ನೇಮ್ ಆಫ್ ಎ ಟೌನ್ ಇನ್ ನಾರ್ತ್ ಕರ್ನಾಟಕ. ಅಂಗ ದೇಹ, ಅವಯವ, ಭಾಗ, ಉಪಾಯ, ಶಿವನ ಅಂಶವಾದ ಜೀವಾತ್ಮ, ರೀತಿ, ಉಡುಗೊರೆ. ಇದು ಇಂಗ್ಲಿಷ್ನಲ್ಲಿ ನೌನ್, ಬಾಡಿ, ಲೈಮ್, ಪಾರ್ಟ್, ರೆಮಿಡಿ, ಸ್ಪಿರಿಟ್ ಆಫ್ ಶಿವ, ಗಿಫ್ಟ್. ಅಂಗಚಿತ್ತ ನಾಮಪದ, ಉಡುಗೊರೆ, ಹಾರ್ದಿಕ ಇಚ್ಛೆ. ಇಂಗ್ಲಿಷ್ನಲ್ಲಿ ನೌನ್, ಗಿಫ್ಟ್, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಅಂಗಚೇಷ್ಟೆ, ದೇಹದ ಸಂಕೇತ. ಇದು ನೌನ್, ಮೂಮೆಂಟ್ ಆಫ್ ದ ಬಾಡಿ. ಅಂಗಜ, ಮದನ, ಮನ್ಮಥ, ಕಾಮ. ನೌನ್, ದಿ ಗಾಡ್ ಆಫ್ ಲವ್, ಕಾಮ. ಅಂಗಡಿ ನಾಮಪದ, ಪದಾರ್ಥಗಳನ್ನು ಮಾರ್ತಕ್ಕಂತಹ ಒಂದು ಸ್ಥಳ ಅಥವಾ ಅಂಗಡಿ ಅಂತ ಕರೀತಾರೆ ಇದಕ್ಕೆ. ಬಿಲ್ಡಿಂಗ್, ಎ ಬಿಲ್ಡಿಂಗ್ ಇನ್ ವಿಚ್ ಗೂಡ್ಸ್ ಆರ್ ಸೋಲ್ಡ್, ಮತ್ತು ಶಾಪ್ ಅಂತೇಳಿ ಕರೀತಾರೆ. ಅಂಗಡಿಕಾರ ಅಂದರೆ ಅಂಗಡಿಯ ಒಡೆಯ, ಅಂಗಡಿಯವ, ಅಂಗಡಿ ಮಾಲೀಕ ಅಂತ ಹೇಳ್ಬೋದು. ಇದು ಇಂಗ್ಲೀಷ್ನಲ್ಲಿ ನೌನ್, ಶಾಪ್ ಕೀಪರ್, ಒನ್ ಹೂ ಕೀಪ್ಸ್ ಎ ಶಾಪ್ಸ್ ಆಫ್ ಹಿಸ್ ಓನ್ ಎಂದು ಅರ್ಥ. ಅಂಗಣ ಅಥವಾ ಅಂಗಳ, ಅಂಗಳ ರಂಗಭೂಮಿ, ಮನೆಗೆ ಸೇರಿರುವ ಆವರಣದ ಬಯಲು. ಇಂಗ್ಲೀಷ್ನಲ್ಲಿ ನೌನ್, ಎ ಕೋರ್ಟ್, ಎ ಯಾರ್ಡ್ ಇನ್ ಫ್ರಂಟ್ ಆಫ್ ಎ ಹೌಸ್. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಸರ್ಕಾರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಮಗೆ ಅದು ಉಪಯೋಗ ಆಗುತ್ತೆ ಅನ್ನುವಂತ ಭಾವಿಸುತ್ತಿದ್ದೇನೆ.